ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರ ಮನೆಯಲ್ಲೂ ಕೂಡ ಪ್ರತಿ ವಾರ ಪೂಜೆನ ಮಾಡ್ತೀರಾ. ಬಟ್ ನಾವು ಶನಿವಾರ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತಿನ ಲಾಗ್ ಕೂಡ ಶನಿವಾರದ ಪೂಜೆದೇ ಆಗಿರುತ್ತೆ. ಮತ್ತೆ ಕಿಚನ್ ಆರ್ಗನೈಸ್ ಒಂದೆರಡು ತಗೊಂಡಿದ್ದೀನಿ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ತಿದ್ದೀನಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ರಂಗೋಲಿ ಬಿಡಿಸೋಣ ಅಂತ ಆಚೆ ಬಂದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಶನಿವಾರ ಪೂಜೆ ಮಾಡಬೇಕು ಅಂತಂದರೆ ಮೊದಲು ರಂಗೋಲಿ ಇರಬೇಕು. ಬಟ್ ನಾನು ವಾರದ ಟೈಮಿಗೆ ಮಾತ್ರ ರಂಗೋಲಿ ಹಾಕ್ತೀನಿ. ಕೆಲವೊಬ್ರು ಪ್ರತಿದಿನ ಕೂಡ ಹಾಕ್ತಾರೆ. ರಂಗೋಲಿ ಹಾಕಿ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಿಂದ ಒಂಥರ ಸಮಾಧಾನ ಇರುತ್ತೆ. ಅದಕ್ಕೋಸ್ಕರ ನಾನು ಶನಿವಾರ ಮಾತ್ರ ಮಿಸ್ ಮಾಡಲ್ಲ. ಅದಕ್ಕೋಸ್ಕರ ರಂಗೋಲಿ ಹಾಕ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಮತ್ತೆ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವರ ವಿಗ್ರಹಗಳೆಲ್ಲ ತುಂಬ ದಿನ ಆಗಿತ್ತು, ಅಂದರೆ ಒಂದು 15 ಡೇಸ್, ಒಂದು ಮಂತ್ ಏನೋ ಆಗಿತ್ತು. ಅದನ್ನು ವಾಶ್ ಮಾಡೋಣ ಅಂತ ಇವಾಗ ಪಿತಾಂಬರಿ ಪೌಡರ್ನ ತಗೊಂಡಿದ್ದೀನಿ. ಇದರಲ್ಲಿ ಸಿಲ್ವರ್, ಕಾಪರ್ ಮತ್ತು ಸ್ಟೀಲ್ ಪ್ರತಿಯೊಂದು ಯಾವುದೇ ಥರ ಆದರೂ ಇದನ್ನು ಯೂಸ್ ಮಾಡಿಕೊಂಡು ಅದು ವಾಶ್ ಮಾಡ್ಕೋಬೋದು. ನಾನು ಇದರಲ್ಲಿ ಪಾತ್ರೆ ಆಗಲಿ ಮತ್ತು ದೇವ್ರ ಸಾಮಾನಾಗಲಿ ಯಾವುದನ್ನು ವಾಶ್ ಮಾಡಿದ್ರೂ ಒಂಥರ ಶೈನಿಂಗ್ ಬರುತ್ತೆ. ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತೀನಿ ವಾಶ್ ಮಾಡೋದಕ್ಕೆ. ನಾನು ಇದಕ್ಕೆ ವಾಶ್ ಮಾಡೋದಕ್ಕೆ ಬೇರೆ ಥರ ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಇದರಷ್ಟು ಕ್ಲಿಯರಾಗಿ ಯಾವುದು ಕೂಡ ವಾಶ್ ಆಗ್ತಿರ್ಲಿಲ್ಲ. ಯಾವುದಂದರೆ ಒಂದು ಹುಣಸೆಹಣ್ಣಾಗಲಿ, ಹುಣಸೆಹಣ್ಣು, ಉಪ್ಪು ಅದೆರಡೂ ಸೇರಿಸಿ ವಾಶ್ ಮಾಡ್ತಿದ್ದೆ ಒಂದ್ಸರಿ. ಮತ್ತು ಇನ್ನೊಂದು ಸರಿ ಏನು ಮಾಡ್ತಿದ್ದೆ, ಸರ್ಫ್ ಎಲ್ಲ ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇದರಷ್ಟು ಕ್ಲಿಯರಾಗಿ ನನಗೆ ಯಾವುದು ಕೂಡ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಆ ಕಲರ್ಗೂ ಈ ಕಲರ್ಗೂ ನಾನು ವ್ಯತ್ಯಾಸ ತೋರಿಸ್ತೀನಿ ಇವಾಗ. ಈ ಬ್ರಷ್ ಇದೆಯಲ್ಲ, ಇದು ನಾನು ದೇವರ ಸಾಮಾನು ತೊಳೆಯೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ರಫ್ ಆಗಿ ನಾನು ಯೂಸ್ ಮಾಡಲ್ಲ. ಸ್ವಲ್ಪ ಮೇಲ್ಮೇಲೆ ಹಂಗೆ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ, ಇದು ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂತ. ಇವಾಗ ನಾನು ಯೂಸ್ ಮಾಡ್ತಿದ್ದೀನಲ್ಲ, ಇದು ಹೊಸ ಬ್ರಷ್. ಇದನ್ನ ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ, ಬರೀ ದೇವ್ರ ಸಾಮಾನನ್ನ ತೊಳೆಯೋದಕ್ಕೆ ಅಂತಾನೆ ಯೂಸ್ ಮಾಡ್ತೀನಿ. ಮತ್ತೆ ದೇವ್ರ ಸಾಮಾನೆಲ್ಲ ಕೆಲವೊಬ್ರು ಸಿಂಕಲ್ಲಿ ಇಟ್ಕೊಂಡು ತೊಳಿತಾ ಇರ್ತಾರೆ. ಬಟ್ ಅದನ್ನ ನೋಡಿದಾಗೆಲ್ಲ ನನಗೆ ಅಯ್ಯೋ ದೇವ್ರೆ ಅನ್ಸುತ್ತೆ. ಯಾಕೆ ಈ ಥರ ಸಿಂಕಲ್ಲಿ ಒಳಗಡೆ ಎಲ್ಲ ಇಟ್ಕೊಂಡು ಅದನ್ನ ವಾಶ್ ಮಾಡ್ಕೊಳ್ತಾರೆ? ಯಾಕೆ ಮೇಲೆ ಜಾಗ ಇರಲ್ವಾ? ಅಲ್ಲಿ ಇಟ್ಕೊಂಡು ವಾಶ್ ಮಾಡ್ಕೋಬೋದಲ್ಲ, ಯಾಕೆ ಸಿಂಕ್ ಒಳಗಡೆ ಇಟ್ಕೊಂಡು ವಾಶ್ ಮಾಡಬೇಕು? ಇವಾಗ ನಾವು ಟಿಫನ್ ಮಾಡಿರ್ತೀವಿ, ಊಟ ಮಾಡಿರ್ತೀವಿ, ಹೆಂಚಲು ಪಾತ್ರೆ ಎಲ್ಲ ಅಲ್ಲೇ ತೊಳೆದಿರ್ತೀವಿ. ಬಟ್ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅಲ್ಲಿ ದೇವ್ರ ಸಾಮಾನು ಇಟ್ಟು ನಾವು ವಾಶ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ನೋಡಿ, ಇದ್ರ ವ್ಯತ್ಯಾಸ ತೋರಿಸ್ತಿದ್ದೀನಿ. ಅದು ಎಷ್ಟು ಕಲರ್ ಆಗಿದೆ, ಇದು ಎಷ್ಟು ಶೈನಿಂಗ್ ಬರ್ತಾ ಇದೆ. ಒಂದು ವಾಶ್ಗೆನೆ ಈ ತರ ಶೈನಿಂಗ್ ಕೊಡುತ್ತೆ ಇದು. ಬಟ್ ನಾವು ವಾರ ಪ್ರತಿ ವಾರ ಈ ತರ ವಾಶ್ ಮಾಡ್ಕೊಂಡ್ರೆ ಅದೇನು ಒಂಥರ ಸ್ಟೇನ್ ಆಗಲ್ಲ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಡಾರ್ಕ್ ಆಗಿದೆ ಈ ಪ್ಲೇಟ್ ಕೂಡ. ಈ ಡಾರ್ಕ್ ಪ್ಲೇಟನ್ನ ಸ್ವಲ್ಪ ಲೈಟ್ ಆಗಿ ಮಾಡುತ್ತೆ ಇದು. ಅದು ಒಂಥರ ಚೆನ್ನಾಗಿರುತ್ತೆ, ಫ್ರೆಶ್ ಇರುತ್ತೆ. ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ಮೈಂಡಲ್ಲಿ ತುಂಬಿಕೊಳ್ಳುತ್ತೆ. ಈ ಥರ ವಾಶ್ ಮಾಡಿ ನಾವು ಪೂಜೆ ಮಾಡಿ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ? ನಾನು ಹೀಗೆ ಒಂದಿನ ದೇವರ ಸಾಮಾನೆಲ್ಲ ತೊಳಿಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವತ್ತು ತೊಳೆಯೋಕ್ಕಾಗಿರಲಿಲ್ಲ. ಹಾಗೆಯೇ ದೀಪಕ್ಕೆ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಬತ್ತಿನ ಮುಂದಕ್ಕೆ ಏರಿಸ್ಬಿಟ್ಟು ದೀಪನ ಹಚ್ಚಿದ್ದೆ. ಆವಾಗ ಏನಾಯಿತು ಅಂತಂದರೆ, ದೀಪ ಸ್ವಲ್ಪ ಹೊತ್ತು ಉರಿತು. ಎಷ್ಟು ಅಂದರೆ ಒಂದು 2 ಗಂಟೆ ಟೈಮೇನೋ ದೀಪ ಉರಿತು. ಅದನ್ನ ನೋಡ್ಬಿಟ್ಟು ನಾನು ಒಂಥರ ಮನಸ್ಸಿಗೆ ಏನೋ ಒಂಥರ ಆಗ್ತಾಯಿತ್ತು. ಯಾಕಿಷ್ಟು ಬೇಗ ಹಾರೋಗ್ಬಿಟ್ಟಿದೆಯಲ್ಲ ದೀಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇನಿಲ್ಲ,
ಇವಾಗ ನಾವು ದೀಪ ಹಚ್ಚಿರ್ತೀವಿ, ಎಣ್ಣೆ ಅಲ್ಲಲ್ಲೇ ಉಳ್ಕೊಂಡಿರುತ್ತೆ, ಅದು ಸ್ಟೇನ್ ಆಗ್ತಾ ಬರುತ್ತೆ, ಆಯಿಲ್ ಕೂಡ ಸ್ಟೇನ್ ಆಗ್ತಾ ಇರುತ್ತೆ, ಅದು ನಾವು ಗಮನಿಸಿರಲ್ಲ. ಬಟ್ ವಾಶ್ ಮಾಡಿ ನಾನು ಹಾಕಿದಾಗ ಎಷ್ಟು ಇವಾಗ ಬೆಳಿಗ್ಗೆ ಹಚ್ಚಿತ್ತು ಅಂತಂದರೆ ಸಂಜೆ 6 ಗಂಟೆ 6:30 ತನಕನೂ ಇತ್ತು. ಅದಕ್ಕೆ ಈ ಥರ ವಾಶ್ ಮಾಡ್ಕೊಂಡು ಎಲ್ಲರೂ ಕೂಡ ಇದೇ ಥರ ವಾಶ್ ಮಾಡ್ಕೊಂಡು ಮತ್ತೆ ದೀಪನ ಹಚ್ಚಿ, ಅವಾಗ ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ನೋಡಿ, ಇವಾಗ ಪ್ಲೇಟ್ನು ಸಹ ತೊಳೆದಿಟ್ಟಿದ್ದೀನಿ. ಎಷ್ಟು ಶೈನಿಂಗ್ ಬರ್ತಾ ಇದೆ, ಎಷ್ಟು ಡಾರ್ಕ್ ಇರೋದೆಲ್ಲ ಲೈಟ್ ಕಲರ್ ಆಗಿ ಬರುತ್ತೆ. ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಇವಾಗ ಸ್ವಲ್ಪ ದೇವ್ರು ಇಡ್ತಿದ್ನಲ್ಲ, ಅಲ್ಲಿ ಸ್ವಲ್ಪ ಡಸ್ಟ್ ಆಗಿತ್ತು ಅಂತ ಅನಿಸ್ತು. ಈ ಹೂವೆಲ್ಲ ಹಾಕಿರ್ತೀನಿ, ಅದೆಲ್ಲ ಉದುರೋಗಿ ಸ್ವಲ್ಪ ಅಲ್ಲಲ್ಲಿ ಉಳ್ಕೊಂಡಿತ್ತು, ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಈ ಥರ ನಾನು ಡಸ್ಟನ್ನು ಕ್ಲೀನ್ ಮಾಡ್ಕೊಂಡು ಆಮೇಲೆ ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ಫಸ್ಟ್ ಡಸ್ಟ್ ಎಲ್ಲ ತೆಗೆದ್ಬಿಟ್ರೆ ಒಂಥರ ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದೇ ಥರ ಪ್ರತಿ ಶನಿವಾರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀನಿ. ಅಮಾವಾಸ್ಯೆ ಅಂತೂ ಮಿಸ್ ಮಾಡಲ್ಲ, ಅಮಾವಾಸ್ಯೆ ಟೈಮಲ್ಲೂ ಮಾಡ್ತಿರ್ತೀನಿ. ಮತ್ತು ಮಂಡೇ ನಾನು ಪೂಜೆ ಮಾಡಬೇಕು ಅಂತಂದರೆ, ಇವಾಗ ಸಂಡೇ ನಾನ್ ವೆಜ್ ಮಾಡಿರಲ್ಲ, ಆ ಟೈಮಲ್ಲಿ ಮಾತ್ರ ಮಂಡೇ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ನಾವೇನಾದರೂ ನಾನ್ ವೆಜ್ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಒಂಥರ ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ಮನಸ್ಸಲ್ಲಿ ಇರುತ್ತೆ. ಬಟ್ ಅದನ್ನು ಒಂದೊಂದ್ಸರಿ ನಾವು ಕೂಡ ನಂಬಬೇಕಾಗುತ್ತೆ. ಇವಾಗ ನಾನು ದೇವರ ಸಾಮಾನೆಲ್ಲ ತೊಳೆದಿಟ್ಟಿದ್ನಲ್ಲ, ಅದನ್ನು ಅಲ್ಲಿಗೆ ಎಲ್ಲೆಲ್ಲಿ ಇಡಬೇಕು ಇಡ್ತಾ ಇದ್ದೀನಿ. ದೇವ್ರಿಗೆ ಹೂವೆಲ್ಲ ಮುಡಿಸಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ದೀಪಕ್ಕೆ ನಾನು ದೀಪಂ ಲ್ಯಾಂಪ್ ಆಯಿಲ್ನ ಯೂಸ್ ಮಾಡ್ತೀನಿ. ಬಟ್ ಇದು ನನ್ನ ಫೇವ್ರೆಟ್ ಆಯಿಲ್. ಎಲ್ಲದಕ್ಕಿಂತ ಫ್ರೆಶ್ ಸ್ಮೆಲ್ ಬರುತ್ತೆ ಇದರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ದೀಪ ಹಚ್ಚಿದಾಗ ಅದು ಆರೋ ತನಕನೂ ಅದ್ರ ಸ್ಮೆಲ್ ಹಾಗೇನೆ ಇರುತ್ತೆ. ಮನೆ ತುಂಬ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ಈ ಆಯಿಲ್, ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡೋದು. ದೀಪಂ ಲ್ಯಾಂಪ್ ಆಯಿಲ್ ನನಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸಿಗ್ತಾ ಇರಲಿಲ್ಲ, ಅದು ಸ್ಟಾಕ್ ಇಲ್ಲ ಅಂತ ಕೆಲವರು ಹೇಳಿದರು. ಆ ಟೈಮಲ್ಲಿ ಎಲ್ಲ ಕಡೆ ಹುಡುಕಿದ್ದೀನಿ ದೀಪಂ ಲ್ಯಾಂಪ್ ಆಯಿಲೇ ಬೇಕು ಅಂತ, ಬಟ್ ನನಗೆ ಸಿಗಲಿಲ್ಲ. ಇವಾಗ ನಾನು ಡೈಲಿ ಯಾವಾಗ ಪೂಜೆ ಮಾಡಬೇಕು ಅಂತಂದ್ರೂ ಆಯಿಲ್ ಸಿಗುತ್ತೆ, ಎಲ್ಲ ಕಡೆ ಕೂಡ ಸಿಗುತ್ತೆ. ಈ ಟೈಮಲ್ಲಿ ಹಬ್ಬದ ಟೈಮ್ ಆಗಿರೋದಕ್ಕೇನೋ ಅವತ್ತು ನನಗೆ ಸಿಗಲಿಲ್ಲ. ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ 3:30ಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇಷ್ಟೊತ್ತಾಯಿತು. ಇವಾಗ 4:15 ಆಗಿದೆ, 1 ಅವರ್ ಹಾಗೆ ಹೋಯಿತು ಇದರಲ್ಲಿ. ಬಟ್ ಬೆಳಿಗ್ಗೆನೇ ಪೂಜೆ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಕೆಲವ್ರ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಬೇಗ ಪೂಜೆನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಚಳಿ, ನನಗೂ ಕೂಡ ಬೆಳಿಗ್ಗೆ ಎದ್ದಕ್ಕಾಗ್ತಿರ್ಲಿಲ್ಲ. ಸಂಜೆ ಕೂಡ ಮಾಡ್ಬೋದಲ್ಲ ಪೂಜೆನ ಅಂತ ಹೇಳಿಬಿಟ್ಟು ಸಂಜೆನೇ ಮಾಡ್ತಿರ್ತೀನಿ. ನಾನು ಪೂಜೆ ಮಾಡಬೇಕು ಅಂತಂದರೆ ಯಾವುದು ಕೂಡ ಡಿಸ್ಟರ್ಬ್ ನನಗೆ ಇರಬಾರ್ದು. ಇವಾಗ ನನ್ನ ಮಗ ಅಷ್ಟೇ, ಮಲಗಿರಬೇಕು, ಅವನೇನಾದರೂ ಎದ್ದ ಅಂತಂದರೆ ತುಂಬ ಟಾರ್ಚರ್ ಕೊಡ್ತಿರ್ತಾನೆ. ಅದು ಬೇಕು ಇದು ಬೇಕು, ಇಲ್ಲಾಂದರೆ ಇಲ್ಲಿ ಸ್ಟೂಲ್ ಹಾಕಿರ್ತೀನಿ ಅದ್ರ ಮೇಲೆ ಹತ್ಕೊಂಡಿರ್ತಾನೆ. ಬಟ್ ನನಗೆ ತುಂಬ ಫ್ರೀಯಾಗಿರಬೇಕು ನಾನು ಪೂಜೆ ಮಾಡಬೇಕು ಅಂತಂದಾಗ, ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟು ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಕೂಡ ಇದೇ ಥರ ಆಗುತ್ತೆ ಪೂಜೆ ಮಾಡಬೇಕು ಅಂತಂದಾಗ. ಅವ್ರು ಬೆಳಿಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಮಾಡೋಕ್ಕಾಗಲ್ಲ. ಇಷ್ಟೊಂದು ಸರಿ ನಾನು ಕೂಡ ಅಂದ್ಕೊಂಡಿದ್ದೀನಿ ಬೆಳಗಿನ ಟೈಮ್ ಮಾಡಬೇಕು ಪೂಜೆನ, ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದು ಆಗಲ್ಲ. ಮಕ್ಕಳಿರೋ ಮನೇಲಂತೂ ತುಂಬಾ ಕಷ್ಟ ಆಗುತ್ತೆ. ಬೆಳಿಗ್ಗೆ ಎದ್ದಕ್ಕೇನು ಮಕ್ಕಳು ಮಲಗಿರ್ತವೆ, ಪೂಜೆನ ಮಾಡ್ಬೋದಲ್ಲ ಅಂತ ಕೆಲವೊಬ್ರು ಅಂತಾರೆ. ಬಟ್ ಮಕ್ಕಳು ಎಷ್ಟೊತ್ತಿಗೆ ಮಲಗ್ತಾರೆ ಸಂಜೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು 12 ಗಂಟೆ ಕೂಡ ಮಾಡ್ತಾರೆ, 1 ಗಂಟೆ ಆದರೂ ಆಯಿತು, 2 ಗಂಟೆ ಆದರೂ ಆಯಿತು.
ಅಷ್ಟು ನಿದ್ದೆ ಮಾಡ್ದೇನೆ ಅಷ್ಟು ಆಟ ಆಡ್ತಾ ಇರ್ತಾರೆ ಮಕ್ಕಳು. ನೈಟ್ ಟೈಮ್ ಕೂಡ ಚೆನ್ನಾಗಿ ನಿದ್ದೆ ಮಾಡಲ್ಲ. ನಮಗೂ ಕೂಡ ರೆಸ್ಟ್ ಇರಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿರ್ತೀವಿ, ಅದಕ್ಕೋಸ್ಕರ ಬೆಳಗಿನ ಪೂಜೆ ಮಾಡೋಕ್ಕಾಗಲ್ಲ. ಮತ್ತು ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ 5 ಗಂಟೆ ಆಯಿತು ಊಟ ಮಾಡೋ ತನಕ. ಸದ್ಯಕ್ಕೆ ಎಲ್ಲ ಮುಗಿಸಿದ್ಮೇಲೆ ಸಾತ್ವಿಕ್ ಎದ್ದಿದ್ದಾನೆ ಇವಾಗ. ಅವ್ನು ಎದ್ಮೇಲೆ ಅವನಿಗೂ ಕೂಡ ಊಟ ರೆಡಿ ಮಾಡ್ಕೊಂಡಿದ್ದೆ. ಅವನಿಗೆ ಮಾಮೂಲಿ ಅವ್ನು ಎದ್ದಿದ ತಕ್ಷಣ ಒಂದು ರವೆ ಸಜ್ಜಿಗೆ ಅಂತ ಮಾಡಿದ್ದೀನಿ. ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ವೆಯ್ಟ್ ಗೇನ್ ಮತ್ತು ಈಸಿ ಡೈಜೆಷನ್ ಅದನ್ನು ತುಂಬ ಚೆನ್ನಾಗಿ ತಿಂತಿದ್ದಾನೆ, ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಮತ್ತು ಇವಾಗ ನಾನು ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ. ಎಷ್ಟೊತ್ತಲ್ಲೂ ಮೊಬೈಲ್ ಇಟ್ಕೊಂಡೇ ಅವನು ಊಟ ಮಾಡ್ತಿದ್ದ. ಸ್ವಲ್ಪ ಅವನಿಗೂ ಮೊಬೈಲ್ ಬಿಡಿಸೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಆದರೂ ಬಿಡ್ತಾ ಇಲ್ಲ ಅವನು. ಹಾಗೆ ಟೆರೆಸ್ ಮೇಲೆ ಬಂದರೆ ಅವನು ಊಟ ಚೆನ್ನಾಗಿ ಮಾಡ್ತಾನೆ ಆಟ ಆಡಿಕೊಂಡು. ಅದಕ್ಕೆ ಅವ್ನ ವೆಹಿಕಲ್ನ ಇಲ್ಲಿಗೆ ತಗೊಂಡು ಬಂದು ಅವನಿಗೆ ಊಟನ ಮಾಡಿಸ್ತಾ ಇದ್ದೀನಿ. ಒಂದು ರೌಂಡ್ ಹೋಗಿ ಮತ್ತೆ ವಾಪಸ್ ಬಂದಾಗ ಅವನಿಗೆ ತುತ್ತಾಕ್ಬೇಕಂತೆ, ಅದು ಅವನೇ ಹೇಳಿರೋದು. ಆ ಕಡೆ ಹೋಗಿದ್ದು ಬರ್ತೀನಿ ಆಮೇಲೆ ಹಾಕೋ ನನಗೆ ಅಂತ ಹೇಳ್ತಿದ್ದಾನೆ. ಅವನು ಇದನ್ನ ಈಸಿಯಾಗೂ ಕೂಡ ಅಚೀವ್ ಮಾಡಿ ತಿನ್ನೋದು ಇಲ್ಲ. ಅದು ನುಂಗೋಣ ತನಕ ಸುಮ್ಮನೆ ಹಂಗೆ ಬಾಯಲ್ಲಿ ಇಟ್ಕೊಂಡಿರ್ತಾನೆ. ಅವ್ನು ನೀರು ಕುಡಿಸ್ಬಿಟ್ಟು ನುಂಗಿಸ್ಬೇಕು. ಮತ್ತು ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಮನೆಗೆ ಬಂದ್ವಿ. ಇವಾಗ ನಾನು ಒಂದು ಮೀಶೋದಲ್ಲಿ 2 ಆರ್ಗನೈಸರ್ ಬುಕ್ ಮಾಡಿದ್ದೆ, ಕಿಚನ್ ಆರ್ಗನೈಸರ್ ಅಂತ ಹೇಳಿದ್ದೆ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ 2 ಆರ್ಗನೈಸರ್ ಬುಕ್ ಮಾಡಿದ್ದೆ ಅಂತ. ಕಿಚನ್ ಆರ್ಗನೈಸರ್ ತುಂಬ ಚೆನ್ನಾಗಿದೆ, ಒಳ್ಳೆ ಲುಕ್ ಕೊಡುತ್ತೆ ಕಿಚನ್ಗೆ. ಮತ್ತು 2 ಜಾರ್ ಕೂಡ ಅಲ್ಲೇ ಇಟ್ಟಿದ್ದೀನಿ. ಜಾರು ನೋಡಿ, ಅದು ಏನಂದರೆ ಸಾಲ್ಟ್ ಇವಾಗ ಪ್ಲಾಸ್ಟಿಕಲ್ಲಿ ಇಡಬಾರ್ದಲ್ವ, ಅದಕ್ಕೋಸ್ಕರ ನಾನು ಜಾರಲ್ಲಿ ಇಟ್ಕೊಳ್ಳೋಣ ಅಂತ, ಸೆರಾಮಿಕ್ ಜಾರಲ್ಲಿ ಇಟ್ಕೊಳ್ಳೋಣ ಅಂತ ಅದನ್ನು ಬುಕ್ ಮಾಡಿದ್ದೆ. ಮತ್ತು ಅದಕ್ಕೆ ಕೂಡ ಒಂದು ಸ್ಟ್ಯಾಂಡನ್ನು ಬುಕ್ ಮಾಡಿದ್ದೆ. ಅದನ್ನು ಫಿಟ್ ಮಾಡೋದು ಹೇಗೆ ಅಂತ ಸ್ವಲ್ಪ ಐಡಿಯಾ ತಿಳ್ಕೊಳ್ಳೋಣ ಅಂತ ಅದನ್ನು ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಸ್ಟ್ಯಾಂಡಲ್ಲಿ ಒಂದು ಸ್ವಲ್ಪ ಚಿಕ್ಕ ಸೈಜ್ದು ಕೊಟ್ಟಿದ್ದಾರೆ, ಒಂದು ದೊಡ್ಡ ಸೈಜ್ ಕೊಟ್ಟಿದ್ದಾರೆ. ಎರಡನ್ನೂ ಫಿಟ್ ಮಾಡ್ಕೋಬೋದು. ಅದರಲ್ಲಿ ಒಂದು ದೊಡ್ಡ ಸೈಜ್ ಇದೆಯಲ್ಲ, ಅದಕ್ಕೆ ಮಾತ್ರ ನಾನು ತಗೊಂಡಿರೋ ಜಾರ್ ಆಗುತ್ತೆ. ಸಾಲ್ಟ್ ಜಾರ್ ತಗೊಂಡಿದ್ದೀನಲ್ಲ ಅದು ದೊಡ್ಡ ಸೈಜಿಗೆ ಆಗುತ್ತೆ. ಇನ್ನೊಂದು ಚಿಕ್ಕ ಸೈಜಲ್ಲಿ ಅದನ್ನ ಇಟ್ಕೊಳ್ಳೋಕೆ ಆಗ್ತಿಲ್ಲ. ಇದು ಆಮೇಲೆ ಫಿಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಬಿಟ್ಟೆ. ಮತ್ತೆ ಇವಾಗ ಜಾರ್ ತೋರಿಸ್ತೀನಿ ನೋಡಿ. ಇದೆ ಸಾಲ್ಟ್ ಜಾರು, ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ಬ್ಲ್ಯಾಕ್ ಕೂಡ ಇತ್ತು, ನನಗೆ ಬ್ಲೂ ಇಷ್ಟ ಆಯಿತು, ಅದಕ್ಕೆ ಇದನ್ನೇ ತಗೊಂಡೆ. ಒಂದು ಸಾಲ್ಟ್ ಹಾಕೋಬೋದು, ಅಂದರೆ ದೊಡ್ಡದಾಗಿರೋ ಸಾಲ್ಟ್ ಚಿಕ್ಕದಾಗಿರೋ ಸಾಲ್ಟ್ ಎರಡನ್ನೂ ಕೂಡ ಅದರಲ್ಲೇ ಇಟ್ಕೋಬೋದು ಅಂತ ನಾನು ಎರಡನ್ನ ಹಾಕ್ತೆ ನೋಡಿ. ಅದಕ್ಕೆ ಹಾಕಿ ನೋಡಿದ್ದೀನಿ, ಅದು ಆಗ್ತಾ ಇಲ್ಲ. ಚಿಕ್ಕ ಸೈಜ್ ಅದು. ಇನ್ನೊಂದು ದೊಡ್ಡ ಸೈಜ್ ಸ್ಟ್ಯಾಂಡ್ ಇದೆಯಲ್ಲ, ಅದಕ್ಕೆ ಮಾತ್ರ ಅದಾಗುತ್ತೆ. ಇವಾಗ ಫಿಟ್ ಮಾಡೋಣ, ಹೆಂಗೆ ಯಾವ್ದು ಮೇಲೆ ಹಾಕೋದು ಯಾವ್ದು ಕೆಳಗೆ ಹಾಕೋದು ಅಂತ ನಾನು ಫಿಟ್ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ಸಾತ್ವಿಕ್ ಕೂಡ ಬಂದ. ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ ಇಷ್ಟೊತ್ತು. ನಾನಿವಾಗ ಫಿಟ್ ಮಾಡೋಕ್ಕೆ ನಟ್ಸ್ ಎಲ್ಲ ತೆಗೆದ್ನಲ್ಲ, ಸೌಂಡ್ ಬಂತು, ಅದಕ್ಕೋಸ್ಕರ ಇಲ್ಲಿ ಬಂದು ನೋಡ್ತಾ ಇದ್ದಾನೆ. ಎಲ್ಲ ಎತ್ಕೊಳ್ತಾ ಇದ್ದಾನೆ ಆಟ ಆಡೋದಕ್ಕೆ. ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ, ಯಾಕಂದರೆ ನನಗೂ ಕೋಲ್ಡ್ ಆಗಿಬಿಟ್ಟಿತ್ತು. ಈ ವೆದರ್ ನನಗೂ ಕೂಡ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಸಾತ್ವಿಕ್ಕು ಹುಷಾರಿರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾನೆ. ಇದನ್ನ ಈ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ಅದನ್ನು ಸ್ಟ್ರೈಟಾಗಿ ಇಟ್ಬಿಟ್ಟು ಆಮೇಲೆ ಅದನ್ನು ಫಿಟ್ ಮಾಡಬೇಕು. ನಾನು ಫಸ್ಟ್ ಉಲ್ಟಾ ಫಿಟ್ ಮಾಡಿರ್ತೀನಿ, ಅದು ನಟ್ಸ್ ಎಲ್ಲ ಈ ಕಡೆ ಬರಬೇಕು, ಆ ಥರ ಮಾಡಬೇಕು. ನಾನು ಮೊದಲೇ ನಟ್ಸು ಒಳಗಡೆ ಹೋಗೋ ಥರ ಮಾಡಿಬಿಟ್ಟಿದ್ದೆ, ಅದರಿಂದ ಮೇಲ್ಗಡೆ ಯಾವುದು ಬೇರೆ ಜಾರ್ ಇಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ನನಗೆ ಕರೆಕ್ಟಾಗಿ ಜೋಡ್ಸೋಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಹಸ್ಬೆಂಡ್ ಹೆಲ್ಪ್ ತಗೊಂಡೆ, ಅವರು ಫಿಟ್ ಮಾಡಿಕೊಟ್ರು. ಮತ್ತು ನಾನಿಲ್ಲಿ ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ, ಇದು ಸ್ಟಿಕ್ಕರು. ನಾನೇನಕ್ಕೆ ತರಿಸಿದ್ದೀನಿ ಅಂದರೆ ಟೇಬಲ್ಗೆ ಸ್ಟಿಕ್ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಮೇಲೆಲ್ಲ ಸ್ಕ್ರ್ಯಾಚಸ್ ಥರ ಆಗಿಬಿಟ್ಟಿತ್ತು, ಅದು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಮೇಲೆ ಸ್ಟಿಕ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ, ಚೆಕ್ ಮಾಡೋಣ ಅಂತಂದ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೆ. ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಅದನ್ನು ಪೇಸ್ಟ್ ಮಾಡೋದು ಯಾವ ಥರ ಅದನ್ನೆಲ್ಲ ನಾಳೆ ವಿಡಿಯೋದಲ್ಲಿ ಹಾಕಿರ್ತೀನಿ. ಈ ಸ್ಟಿಕ್ಕರ್ ತುಂಬಾ ತೆಳುವಿದೆ, ಇದಕ್ಕೆ ನಾನು ಗಮ್ ಹಾಕೇನೋ ಪೇಸ್ಟ್ ಮಾಡಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲಿ ಲಾಸ್ಟಲ್ಲಿ ಗೊತ್ತಾಯಿತು ನನಗೆ, ಇದು ಪೇಪರ್ ಥರ ಇರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಪೇಸ್ಟ್ ಮಾಡೋದು ಅಷ್ಟೇ. ತುಂಬ ಈಸಿ ಇದೆ. ಆದರೆ ಇದನ್ನು ನಾನು ಕಂಟಿನ್ಯೂಸ್ ಲಾಗಲ್ಲಿ ನಾಳೆ ವಿಡಿಯೋದಲ್ಲಿ ಹಾಕಿರ್ತೀನಿ. ಕಿಚನ್ ಆರ್ಗನೈಸರ್ 2 ತಗೊಂಡಿದ್ನಲ್ಲ, ಅದನ್ನು ಅಲ್ಲಿ ಇಟ್ಬಿಟ್ಟು ನೋಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎರಡೂ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.